ಜಾಕ್ ಫ್ರೂಟ್ ಅಂತಾರೆ ಸಾಲಿ ಅದು ಕಲ್ತಿದೆ ನೀರ್ ಬಂದ ನೀರ್ ಮದಿ ಬಂದ ಇದು ಮೇನ್ ಏ ಸೀರಿಯಸ್ಲಿ ಕರೆದು ಕಟ್ ಮಾಡಕ್ಕೆ ಬರೋದು ಸುಮ್ಮನೆ ಅಲ್ಲೇ ಪೈದ ತರದೇ ಚೆನ್ನ ಸುಮ್ಮನೆ ತಬಕ್ಕನ ಒಟ್ಟು ನುಂಗ್ಬಿಡ್ಬೇಕದು ಬೀಜ ನುಂಗ್ಬೇಕು ಅದಕ್ಕೇನತ್ತು ಹೊಟ್ಟೆ ಗಿಡ ಬೆಳಿತ ಇವೆಲ್ಲ ಖಾಲಿ ಮಾಡ್ದೈತಿಲೋಗ 5,000 ರೂಪಾಯಿ ಕ್ಯಾಶ್ ಫಸ್ಟ್ ತಿನ್ನು ಆಮೇಲೆ ಕ್ಯಾಶ್ ಇರ್ತವೆ ಫಸ್ಟ್ ಒಮ್ಮೆ ಕ್ಯಾಶ್ ಬೇಕೆ ನಿನಗೆ 5 ಕಿಲೋ ಮಾತ್ರ ಏನು ಊಟ ಮಾಡ್ದಾಗ ತಿನ್ನೋದು ಟೇಸ್ಟ್ ಅದು ಟೇಸ್ಟಿ ಅದು ಅಷ್ಟು ಅದ್ರ ಸೈಜ್ ದೊಡ್ಡದು ಇರುತ್ತೆ ಇಲ್ಲಾಂದ್ರೆ 50 ಕಿಲೋ 40 ಕಿಲೋ ಹಿಂಗೆ ಸೈಜ್ ಹೋಗುತ್ತೆ ಹಣ್ಣನ ತಿನ್ನೋ ಚಾಲೆಂಜ್ ಮಾಡ್ತಾ ಇದ್ದೀವಿ ಒಬ್ಬನೇ ಅಲ್ಲ ನಾನಂತೂ ಒಬ್ಬನೇ ಮಾಡೋಕ್ಕಾಗಲ್ಲ ನಿಮ್ಗೆ ಓದ್ತದ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಮನೆಯಿಂದ ಆ್ಯಂಡ್ ಒಂದು ಚಾಲೆಂಜ್ ಅಲ್ಲಕ್ಕೇನು ಒಂದು ಹಣ್ಣು ತಿನ್ನೋ ಚಾಲೆಂಜ್. ಹಣ್ಣು ಅದೇನು ದೊಡ್ಡ ಹಣ್ಣಲ್ಲ ಆ್ಯಂಡ್ ನೀವು ತಮ್ಲೆ ಟಾಟಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ ನಿಮಗೆ. ದೊಡ್ಡ ಹಣ್ಣಲ್ಲ ನಿಂದೇನಾ ದೊಡ್ಡ ಹಣ್ಣಲ್ಲ ಜಸ್ಟ್ ಅಷ್ಟು ಅದ್ರ ಸೈಜ್ ದೊಡ್ಡದಿರುತ್ತೆ. ಇಲ್ಲಾಂದ್ರೆ 50 ಕಿಲೋ 40 ಕಿಲೋ ಹಿಂಗೆ ಸೈಜ್ ಹೋಗುತ್ತೆ. ಬಟ್ ನಾವು ತಂದಿರೋ ಹಣ್ಣು ಅಷ್ಟೊಂದು ವೆಯ್ಟ್ ಇಲ್ಲ. ಬಟ್ 5 kg ಅದ ನೋಡ್ರಿ. ನಾನು ಮುಕ್ಕೋದಕ್ಕಿಂತ ದೊಡ್ಡದು ದೊಡ್ಡದದ 5 kg ನಾ ಜಾಕ್ ಫ್ರೂಟ್ ಅಂದ್ರೆ ಏನದರವ ಹಲಸಿನ ಹಣ್ಣು ಗೈಸ್. ಯಾಕೆ ಇಂಗ್ಲೀಷ್ ಮಾತಾಡೋಕೆ ಮತ್ತೊಬ್ಬ ತಪ್ಪು ಹೇಳಿ ಮತ್ತೆ ಬೈಸ್ಕೊಳ್ಳೋದು ಅದಕ್ಕೆ ಕೇಳ್ರಿ. ಹಲಸಿನ ಹಣ್ಣು ಈ ಹಣ್ಣನ್ನು ತಿನ್ನೋ ಚಾಲೆಂಜ್ ಮಾಡ್ತಾಯಿದ್ದೀವಿ. ಒಬ್ಬನೇ ಅಲ್ಲ ನಾನಂತೂ ಒಬ್ಬನೇ ಮಾಡೋಕ್ಕಾಗಲ್ಲ ನಿಮ್ಗೆ ಓದ್ತದ. ನಿಮ್ಗೆ ಗೊತ್ತಲ್ಲ ನಮ್ಮ ಚಾನಲಲ್ಲಿ ಒಬ್ಬರು ಅದಲ್ಲ ಅದೇ ವ್ಯಕ್ತಿ. ಹೌದು ಅದೇ ವ್ಯಕ್ತಿ ಬರ್ತಾರೆ. ಅದೇ ವ್ಯಕ್ತಿ ನಾವು ಮತ್ತೆ ತಿನ್ನುವ ಜಾಕ್ ಫ್ರೂಟ್ನ ಇದೆ ಹಲಸಿನ ಹಣ್ಣನ್ನು. ಬನ್ನಿ ಇವಾಗ ಶಿಸ್ತಾಗಿ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡೋದು ಹೆಂಗದು ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಫಸ್ಟ್ ಟೈಮ್ ಅಂದರೆ ಹೊರಗಡೆ ತಂದು ತಿಂದೀವಿ. ಕಟ್ ಮಾಡಿದ್ದು ಇದು ಫಾರ್ ದ ಫಸ್ಟ್ ಟೈಮ್ ಮನೆ ಒಳಗೆ ತಂದುಬಿಟ್ಟು ನಾವೇ ಕಟ್ ಮಾಡಿಕೊಂಡು ತಿನ್ನೋದು. ತಡ್ರಿ ಗ್ಯಾಸ್ ಬಜ್ಜಿ ಆಗ್ತದ ಇಡ್ತೀನಿ. ಫಸ್ಟ್ ಕೆಳಗಿಟ್ಟು ಮಾತಾಡ್ತೀನಿ ಕೂಡ. ಫಾರ್ ದ ಫಸ್ಟ್ ಟೈಮ್ ನಾವು ಸಿಟಿ ಹೊರಗೆ ಬಿಡ್ತೀನಿ. ತಡ್ರಿ ಬಾ ಇಲ್ಲ ಬಾಯ್ ಹೋಗು. ಫಾರ್ ದ ಫಸ್ಟ್ ಟೈಮ್ ಮನೆ ಒಳಗೆ ತಂದು ನಾನೇ ಕಟ್ ಮಾಡಿ ತಿನ್ಬೇಕಂತೇಳಿ ಅಂದ್ಕೊಂಡಿದ್ದು. ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ತರವಾದ ಮಾಡಿದೆ. ಬಟ್ ನಾವು ಇದನ್ನೇ ತಿನ್ನಲ್ಲ ಅಂತ ನಮ್ಗೆ ಗೊತ್ತು. ಸುಮ್ಮನೆ ದೊಡ್ಡ ತಂದು ಸುಮ್ಮನೆ ಯಾಕೆ ವಜ್ಜಿ ಅಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಅದಕ್ಕೆ ಅಂತೇಳಿಗೆ ತರಲಿಲ್ಲ. ಆ್ಯಂಡ್ ಗೈಸ್ ಬೆಂಗಳೂರು ಸೈಡೆಲ್ಲ ಈ ಒಂದು ಜಾಕ್ ಫ್ರೂಟ್ ಅಂದರೆ ಒಂದು ಹಲಸಿನ ಹಣ್ಣಿಗೆ 30 ರೂಪಾಯಿ kg ಅದ. ನನಗೆ ಗೊತ್ತು, ನಮ್ಮ ಫ್ರೆಂಡ್ಸ್ ಹೇಳ್ಯಾರ. ಬಟ್ ನಮ್ಮ ಹತ್ರ 50 ರೂಪಾಯಿ 5 ಕಿಲೋ. 50 ರೂಪಾಯಿ 5 ಕಿಲೋ ಒಂದು ಏನಂತಾರೆ ಹಲಸಿನ ಹಣ್ಣು ಅವಕ್ಕೆ ಬಿಚ್ಚಿ ಕೊಡ್ತಾರೆ ನೋಡು. 50 ರೂಪಾಯಿ 5 ಕಿಲೋ ಕೊಡಕತ್ತಾರ ನೋಡ್ರಿ. ಹೆಂಗಿದ್ದಿರಬೇಕು ಅಂದರೆ ಬೆಂಗಳೂರು ಸೈಡ ಆ ಕಡೆ ಸೈಡ ಕಾಡ್ದಾಗೆ ಜಾಸ್ತಿ ಬೆಳಿತಾವೆ. ಈಗ ನಮ್ಮ ಸೈಡ್ ಬೆಳೆಯಲಿವು. ಅದಕ್ಕಂತ ಹೇಳ್ಬಿಟ್ಟು ನಮ್ಗೆ ಹೈ ರೇಟ್, ಆ ಕಡೆಯವ್ರಿಗೆ ಭಾಳ ಸಸ್ತ. ಹೆಂಗಿರ್ಬೋದು ನೋಡ್ರಿ. ನಂಬಲ್ಲಿ ಇದು ಅವ್ರ ಬಲ್ಲಿ ಇದು ಇರುತ್ತೆ ಏನು ಶಿಲ್ಪ ಹಣ್ಣು ಅದೇನ್ರಿ ನಂಬಲ್ಲಿ ಬೆಳೆ ಅಂತ ಅವ್ರ ಬಲ್ಲಿ ಬೆಳಿತಿರ್ಬೋದು. ಅವ್ರಿಗೆ ಬೇರೆ ದೇಶದಾಗ ಬೆಂಗಳೂರದವ್ರು ನಮ್ಮ ದೇಶದಾಗ ಮತ್ತು ಇದು ಯಾಕೆ ರೇಟ್ ಹೆಚ್ಚಿ? ಆ ಕಡೆ ಸೈಡ್ ಗಿಡಗಳು ಜಾಸ್ತಿ ಇದಾವೆ. ಈ ಕಡೆ ಸೈಡ್ ಗಿಡಗಳು ಅದಾವ ಇಲ್ಲ. ಅದೇ ಹೇಳ್ತೀನಿ ನಾ ಅದೇ ಕೇಳ್ತೀನಿ ನಿನಗೆ. ನೀನು ಅಲ್ಲಲ್ಲ ನಮ್ಮ ಸೈಡ್ ಅಂತವ ಯಾವ್ರೆ ಹಣ್ಣುಗಳು ಅದಾವ ಏನಂದೆ. ನಮ್ಮ ಸೈಡ್ ಅಷ್ಟೇ ಬೆಳೆಯವ, ಅವ್ರ ಸೈಡ್ ಬೆಳೆಯಲಾರ್ದು ಬೆಂಗಳೂರು ಸೈಡ್. ಇಲ್ಲ ಎಲ್ಲ ಕಡೆ ಆ ಕಡೆ ಸೈಡ್ ಬೆಳೆ ಅಂತ ಅದ. ಬನ್ನಿ ಅದನ್ನೇ ಶಿಸ್ತೆ ಕಟ್ ಮಾಡ್ಕೊಂಡು ಎಲ್ಲ ಖಾಲಿ ಮಾಡಬೇಕು. ಲೆಟ್ಸ್ ಗೋ. ಹೆಂಗಿರುತ್ತೆ ಹೆಂಗೆ ಟೇಸ್ಟ್ ಹೆಂಗೆ ಕಟ್ ಮಾಡ್ತೀವಿ ಏನೋ ನಮ್ಗೇನು ಗೊತ್ತಿಲ್ಲ. ಬಟ್ ನೋಡೋಂತೆ ಟ್ರೈ ಮಾಡೋಕ್ಕೆ ನಮ್ಮೇನು ಗಂಟೆ ಹೋಗಲ್ಲ. ಲೆಟ್ಸ್ ಗೋ. ಸಿಕ್ಕಾಪುಟ್ಟ ಸ್ಮೆಲ್ಲ ಘಮ ಸ್ಮೆಲ್ ಬರುತ್ತೆ ಗೈಸ್. ಅವತ್ತೊಂದು 2-3 ಸರ್ತಿ ಏನಾರ ತಿಂದೀವಿ ಭಾರಿ ಚಂದ ಸ್ಮೆಲ್ ಬರುತ್ತೆ. ಇವತ್ತು ನನಗೆ ಬೆಳಗ್ಗೆ ಅಂದ್ರೆ ಕ್ರೇವಿಂಗ್ ಅಲ್ಲತ್ತಿತ್ತು ಸ್ವೀಟ್ ತಿನ್ಬೇಕು ಅಂತ ಹೇಳಿದ್ರೆ. ಬಟ್ ಏನು ಸ್ವೀಟ್ ತಿನ್ಬೇಕಾದ್ರೆ ಒಟ್ಟು ಗೊತ್ತಾಗಲಿತ್ತು. ಆಮೇಲೆ ಅನ್ನಿಸ್ತು ಸ್ವಲ್ಪ ಹಲಸಿನ ಹಣ್ಣು ತಂದು ಅಂದ್ರೆ ಐತೆ ತೆಳಗೆ ಹೋಗಿದ್ದೆ. ಸುಮ್ಮನೆ 5 ಕಿಲೋ ತೊಗೋಬೇಕಂತ ಹೋಗಿದ್ದೆ.
ಯಾಕೋ ಪುಲ್ಲೇ ತೊಗೊಂಬಂದ್ರಂಗೆ ಆಗ್ಬಿಡ್ತು. ಆಗೆಲ್ಲ ತಿನ್ನಂಗಾಗಲ್ಲ ಬಿಟ್ಟಂಗಲ್ಲ, ಅರ್ಧ ಕಿಲೋ ತಂದರೂ ತಿನ್ನಂಗಲ್ಲ ಬಿಟ್ಟಂಗಾಗಲ್ಲ. ಸುಮ್ಮ ಒಂದು ಪುಲ್ ತಂದ್ರೆ ತೊಗೊಂಬಂದಿನಿ, ಅದನ್ನೇ ಕಟ್ ಮಾಡ್ಕೊಂಡು ತಿನ್ನುವ. ಇಲ್ಲ Hey guys, hi guys, welcome back to Crazy Insan YouTube channel. ಹೇಳು ಹಲಸಿನ ಹಣ್ಣನ್ನು ಎಷ್ಟು ಕೆಜಿ ಇದಿರ್ಬೋದು? ಒಂದು 5-6 kg ಇರ್ಬೋದು. ಹೇಗೆ 5-6 ಕೆಜಿ ಅದು ಮತ್ತೆ ಎಷ್ಟು ಕೆಜಿ? ಆ ದೊಡ್ಡದು ಅವು ಎಷ್ಟು ಹತ್ತಿರ್ಬೇಕು ಮತ್ತೆ ಹಂಗಿತ್ತಂದ್ರೆ 20-30-40 kg ಇರ್ತಾವ. ಬಿಡ್ ಸ್ಮೆಲ್ ಮಸ್ತ್ ನಮ್ಮ ಮೊನ್ನೆ ಸುಟ್ಟ ತಿನ್ನಾಕತ್ತಿ ನೋಡಿದ್ ಒಟ್ಟ ನಾನು ಇಷ್ಟ ಇದ್ದಿದ್ದಿಲ್ಲ ಕರೆ ಇವಾಗಂದ್ರೆ ಹಲಸಿನ ಮೊನ್ನೆ ಒಂದು ತಿಂದೆ ನೋಡೋದು ರುಚಿ ಇರ್ತದೆ ನಾನು. ಬಾ ಇವಾಗ ಕಟ್ ಮಾಡ್ಕೊಂಡು ಮೆತ್ತಗೆ ಇರ್ತದ ಏನ್ ಮೆತ್ತಗೆ ಆಗ್ಯದ ಮೆತ್ತಗೆ ಇರ್ತದೆ ಹಣ್ಣಾದ್ರ ಅದು. ನೀ ಚಂತನ ಮಾಡಿ ಹಲಸಿನ ಹಣ್ಣೆ ಬೆಳೆದು ಇದು ಮಾಡ್ದ ಸಿಸ್ತೇ ಬೇಡ ನಮ್ಮ ಹೊಲ್ದಾಗ ಬೆಳೆದೇವಿ ನಾವು. ಅದೇ ಎಲ್ಲಿ ಬೆಳೆದೈತಿ ನಮ್ಮ ಹೊಲ್ದಾಗ ಅದಾವ ಹಲಸಿನ ಹಣ್ಣಿನ ಗಿಡಗಳು. ಹಲಸಿನ ಹಣ್ಣ, ಚಾಕು, ಸ್ಟ್ಯಾಂಡ್ ಎಲ್ಲ ತಗೊಂಬ. ಬನ್ನಿ ಗೈಸ್ ತಿನ್ನುವ. ಗೈಸ್ ಬನ್ನಿ ಇವಾಗ ಇದಕ್ಕೆ ಜಾಕ್ ಫ್ರೂಟ್ ಅಂತಾರೆ. ಸಾಲಿಯದ ಕಲ್ತಿದೆ ನಾನು ಗೊತ್ತ ಜಾಕ್ ಫ್ರೂಟ್ ಅಂತಾರೆ. ಗೊತ್ತಿದ್ರೆ ನನಗೆ ಕೇಳ್ತೀನಿ. ನಿನಗೆ ಗೊತ್ತಿಲ್ಲ ನನಗೆ ನೀನ್ ಗೊತ್ತಿರೋದು ಟೆಸ್ಟ್ ಮಾಡಿದೆ. ಗೈಸ್ ಇದು ಹೆಂಗ್ ಕಟ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಹಿಂಗ್ ತಗೋಬೇಡಿ, ಪೈಲಿದಪ್ಪ ಇದು ಮೇಲೆ ತೆಗಿ. ಹಂಗೆ ತೆಗೆದಿಲ್ಲ, ಗೊತ್ತಿಲ್ಲ ನನಗೆ. ಈ ಕಡೆ ಒಂದಿಟ್ಟು ಐದು ಗೈಸ್ ಅದು ಏನೋ ಒಂದು ಪಿಕ್ಚರ್ನಾಗ ನೋಡಿ ಹಿಂಗ್ ಮಾಡಿ ಹಿಂಗೆ ಎದಿಸಿ ಇಳ್ತಾರ ಬರ್ತದ ನೋಡು. ಬರಲಿಲ್ಲ ಮತ್ತೆ ಅದಕ್ಕೆ ಇಲ್ಲಿ ತನ ಒಯ್ಬೇಕದು. ಆಯ್ತು ರೀ ಇವು ಟಂಟು ಭಾಳ ಇರ್ತದೆ. ಸಣ್ಣ ಹಣ್ಣದ ಭಾಳ ಚಂದದ ರೀ. ನನ್ನ ಕೈ ಹಿಡ್ದೋಗ್ರಿ ಮುಂದೆ ಆ ಕಡೆ ಜಗ್ಗಿ ಹಿಂಗೆ ಜಡಿ ಓಚಿ ಜಗ್ಗ ಮತ್ತೆ ಅಂಟಂಡು ಹಾಕೋದು ಇವ ಚೀಲ ಅಂದ್ರೆ ಅದೇ ತಿಕ್ತಿದ್ವಿ ಸದ್ದ ಜಗ್ ನೀ ಹಿಡಿ ಜಗ್ಗು ಈ ಕೊಯ್ಕೋ ಜೋಗ್ತೀನಿ ಹಿಂಗೆ ಕೊಯ್ದು ನಾನು ಕೈ ಕೊಯ್ದಿ ಬಾಬು. ನೀ ಜಗ್ ಬಾಬು ಬರ್ತದ ಆ ಕಡೆ ಜಗ್ಗು ನಾ ಹೇಳ್ತೀನಿ. ಜಗ್ಗುನ ತಲೆಗೆ ಜಗ್ಗಿಲ್ಲ ಬರೀ ಬಾಯಿಗೆ ಜಗ್ಗು. ನೀ ಹಿಡ್ಕೊ ಕೂತಿದ್ ಬರೇ ಜಗ್ಗರಿಗೆ ಪ್ಲೇಟ್ ದೂರ ಇಡು, ಹಂಚೆ ದೂರ ಇಡು. ಹಾ ಯಾರ ಕಡೆ ಫಸ್ಟ್ ಹೇಗ ಯಾವ ಜಗ ಈಗ ಬರಕ್ಕಾಗಲ್ಲ, ಕೊಯ್ದು ಬಿಡ್ತೀನಿ ತಡಿ ಸುಮ್ಮನೆ. ಈಗ ಒಂದು ಸ್ವಲ್ಪ ಇದು ಮಾಡಿಲ್ಲ ಒಂದ್ ಕಡೆ ನಾ ಉಚ್ಚಿದ್ದೀನಿ, ಒಂದ್ ಕಡೆ ನೀವು ಉಚ್ಚ. ನಾನು ನೋಡ್ತೀನಿ ಫಸ್ಟ್ ಟೈಮ್ ಇದು ಹಣ್ಣಾಗೆ ನೋಡಿ. ನಾ ಹಣ್ಣಾಗಿ ಅನ್ಕೊಂಡಿದ್ದೆ. ಹಣ್ಣು ನೋಡ್ತೀನಿ ನಿನ್ನ ಅನ್ಪಡ್ತೀನಿ. ಇಲ್ಲಿ ನೋಡಿ ಇಲ್ಲಿ ಬಟ್ ಇದು ಒಂದು ಸ್ವಲ್ಪ ತೆಗಿಬೇಕು. ಏನ್ ತೆಗಿಬೇಕು? ಏನಂತು ಕಾಯಿ ಅಂದಾಗ ಉಳಿಕಿರದೆ ಸ್ವಲ್ಪ ಬೈಬೇಕಪ್ಪ. ಏನ್ ಬರೀ ಇದ್ದದು ಎಳಿತಾನ ಹಿಂಗೆ ಹೇಳೋದು ಹಿಂಗೆ ಹೇಳ್ತಾನ. ಎಡ್ಚಂಗ್ ಕೊಯ್ತಿದ್ದೆ ನೀನು, ಎಡ್ಚಂಗ್ ಕೊಯ್ತಿದ್ದೆ ನೀನು. ನಾನೇ ಮಾಡಿದೆ ಇದು ನೋಡಿ ಗೈಸ್. ಇವಾಗ ಫಸ್ಟ್ ನೋಡಿ ಈ ತರ ಇದು ಇಲ್ಲೇ ಏನಾಗಿಲ್ಲ, ಇದು ಮ್ಯಾಗ ಮ್ಯಾಗ ಎಲ್ಲ ತೆಗಿಬೇಕು. ತೆಗೆದಿಂದ ಚಂದ ಇರ್ತದ ಬಟ್ ನೋಡಕ್ ನಂಗೆ ಅನ್ಸದ ಅಟ್ಟೆ. ಇದು ತೆಗೆದು ಆಮೇಲೆ ಇದು ಸ್ವಚ್ಛಾಗಿ ತೊಳಿಬೇಕು, ತೊಳೆದು ತಿನ್ಬೇಕು. ಎಲ್ಲಿತಾನ ಒಯ್ತಿದೆ ಏನಾಗ್ತದ ಇದು ಆಮೇಲೆ ನಾ ಬೆಳಗಿದ್ದೀನಿ ಎಲ್ಲ. ಇದು ಚಾಕು ತರತಾನೆ ಚಲೋ ತರಬೇಕು. ಅವ್ವ ಎಣ್ಣೆ ಅಥವಾ ಚಲೋ ಮಾಡೋದು ಹಂಗಿಲ್ಲ. ಫಸ್ಟ್ ಇದು ತೆಗಿಬೇಕಂತ ಹೇಳ್ಯಾರ ಅವರು. ಇದು ಚಾಕು ಚಲೋ ತಂದಿರ್ಲಿ. ಎಷ್ಟು ಕಷ್ಟಪಟ್ಟು ಕೊಯ್ಲಕತ್ತ ನೋಡಿ ಆಗಲಾಗಿದ್ದೀನಿ. ಮಗುನ್ ಯಾವ್ದೊಂದು ಏನ್ರ ಮಾಡಪ್ಪ, ಇದ್ರ ಜವಾಬ್ದಾರಿ ನನಗೆ ಬಿಟ್ಟು ಬಿಡ. ತಗೊಂಡ್ ಹೋಗ್ರಿ ನೋಡಿ ಅಲ್ಲೇ ಹಂಗೆ ಹಂಗೆ ಹಂಗಿಲ್ಲ ಅದು ಹಿಂಗ ಹಿಂಗ ಹಿಂಗ್ ಸುಲ್ದೆ ತಿಳ್ಕೊ, ಹಿಂಗ್ ಬೆಚ್ಚೆ ಬಿಡ್ತದ ನೋಡಿ. ಕೈಯಾಗ ಸುಲಿಯೋದು ಬೇರೆ ಏನು ಬೇರೆ. ಚಾಕು ಚಲೋ ತಂದಿಲ್ಲ ಗಾಸಿ. ತಗೊಂಬೋಗು ಎಂದು ಯಾರು ಹೇಳದ ಅಲ್ಲಿ ಕೊಡು, ನನಗೆ ಅದು ಕೊಡು.
ಏನಿನ್ನ ಎಕ್ಕಡ್ಬೇಕಲ್ಲ ಬರ್ತೀರ ಬನ್ನಿ ಗೈಸ್ ನಾನು ಉಚ್ಚಲಾಗತ್ತೀನಿ ಇವಾಗ ಒಂದು ಆಗ್ಯದ ಒಂದು ಉಚ್ಚಿನ ಇನ್ನ ಆಮೇಲೆ ಇದೆಲ್ಲ ಉಚ್ಚಿ ನೋಡ ಹಂಗಾರ ಕಟ್ ಕಟ್ ಆಗ್ಬೋದು ಈ ಸಲ ಹೆಂಗೆ ಕಟ್ ಆಗ್ತದೆ ಇದ್ರಲ್ಲಿ ಏನೇನೋ ಮನೆ ಚಲೋ ಚಲೋ ಚಾಕೋತಾರಲ್ರಿ ಅಂತ ಹಾಕಿದ್ದೀನಿ ನನಗ ಹಳೆ ಚಾಕು ಬಂದ್ಮೇಲೆ ಹೊಸ ನೀರು ಏನೋ ಆಗಲ್ಲ ಡೈಲಿ ಹಳೆ ನೀರು ಹೊಸ ನೀರು ಬಂದಾಗ ಹಳೆ ನೀರು ಮದಿ ಬರ್ತದೆ ಇದು ಮೇನ್ ಯಾವ್ದವಣ ಸೀರಿಯಸ್ಲಿ ತಿನ್ನು ಇದು ಐತಲ್ಲ ಮಸ್ತ್ ಇರ್ತದ ಕರೆದು बकरा 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 ಬಟ್ ಈಗ ಬೀಜ ತಿನ್ನೋದು ಗೊತ್ತದ ಅದು ಗೊತ್ತಲ್ಲ ಹೆಂಗೆ ಮಾಡ್ತಾರೆ ನೋಡ್ರಿ ನಮ್ಮ ಹೆಂಡತಿಗೆ ಹೆಂಗೆ ಮಾಡ್ಬಾರ್ದ ಇಲ್ಲಿ ಮುಂದೆ ಗುದ್ದೆ ಮಾಡ್ದೆ ಅದು ಬ್ಯಾಂಡ್ ಅದ ಇದು ಬ್ಯಾಂಡ್ ಅದ ಗೈಸ್ ಬ್ಯಾಂಡ್ ಸುಮ್ಮನೆ ಇಲ್ಲ ಇವಾಗ ಇದು ಬೀಜ ತಿಂತಾರಂದ್ರೆ ನಾನು ಅಂದಿದ್ದಿಲ್ಲ ಅವಾಗ ಒಂದ್ಸರಿ ಬಟ್ ತಿಂತಾರತ್ ನಂಗೆ ಇವಾಗೆ ಗೊತ್ತಾಯ್ತು ಇವಾಗ ಅಂದ್ರೆ ಇವಾಗ ಹೆಂಗಾಗುತ್ತೆ ಏನೈತಲ್ಲ ನಡ್ಬರ್ಕಿಂದ ಅವ್ರು ಏನಾದ್ರು ಗೊತ್ತೋ ತೆಗೆದು ಕಿಂಗ್ ಉಲ್ಟಾ ಮಾಡಿಬಿಟ್ರೆ ಒಟ್ಟು ಹೊರಗೆ ಬರ್ಕೋತಿದ್ರು ನಮ್ಗೆ ಕಟ್ ಮಾಡೋಕ್ಕೆ ಬರೋದು ಗೈಸ್ ಸುಮ್ಮನೆ ಅಲ್ಲಿ ಪೈದ ಥರದ ಚೆನ್ನ ಸುಮ್ಮನೆ ಅದು ಭಾಳ ಇಟ್ಟೈತೆ ಗೈಸ್ ಸುಮ್ಮನೆ ನಮ್ಗೆ ತಿನ್ನೋದಾತಿಲ್ಲ ಗೈಸ್ ಹೊಡೆ ತುಂಬುತ್ತಿಲ್ಲ ತಿಂದ್ರೆ ಏನೋ ಸರ್ತಿ ನೆನೆಸಿರ್ ಬಿಡೋ ನಾವು ಬರೀ ಹಂಗೆ ನಮ್ಮ ಮನುಷ್ಯರು ನಾವು ಇವಾಗ ಹಂಗೆ ಮಾಡ್ತಾನೆ ಸ್ವೈಕ್ತನಂಗ್ ಮಾಡ್ತಾನೆ ಏನ ತಿಂದ್ರಿ ಅದು ಒಂದೇ ದಿನ ಮುಗಿದು ಬಿಡೋಕೆ ಇಲ್ಲ ನೀ ಏನೋ ಬಿಚ್ಚಲಿಗೆ ಇಲ್ಲ ಕಟ್ಟೆ ಆಗಲ್ಲ ಕೈಯಾಗ ಹೆಂಗೆ ತೆಗಿತಾರೆ ಶಿಲ್ಪ ಏ ಎಣ್ಣೆ ಹಚ್ಕೊಡ ಏನೇನ ಕೈಗೆ ಎಣ್ಣೆ ಹಚ್ಕೊ ಏ ಸ್ವೀಟ ಸ್ವೀಟ್ ಅದು ಸಿಕ್ಕಾಪಟ್ಟೆ ಸ್ವೀಟ ಮನೆ ಟೇಸ್ಟ್ ನೋಡಿಲ್ಲ ಆದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಬಿಚ್ಚು ಮ್ಯಾಲೆ ನೋಡಿ ಬಿಚ್ಚು ಬಾಗು ಆಮೇಲೆ ಒಳಗಿನ ತೆಗಿಯಕತ್ತೈತ ಮ್ಯಾಲ್ಮೇಲಿಂದ ಬರಲಿ ನನಗೆ ತಂದಿಯಲ್ಲ ಸುಮ್ಮನೆ ಏನೇ ಬಿಚ್ಚು ನಾ ಕೂತಿರ್ತೀನಿ ಈಗ ಎಲ್ಲೋರು ಏನ ಎಲ್ಸನ್ ಬಿಚ್ಚಲಾಗತ್ತೀನಿ ಒಂದು ಪ್ಯಾಕೆಟ್ ಫುಲ್ ನೀನೇ ಎಂಜಾಯ್ ಮಾಡು ಒಂದು ಕಡೆ ಆಯ್ತೇನಿ ಇನ್ನೂ ಎಲ್ಲಿ ಅದ ಇನ್ನೂ ಭಾಳ ಅದ್ರಾಗ ಈಗ ಸಿಕ್ಕಾಪಟ್ಟೆ ಕಷ್ಟ ಅದ ಪಾಯಪ್ಪ ಇದು ಇಷ್ಟು ಕಷ್ಟ ಆಯ್ತು ಅಂದ್ರೆ ನಾನು ಸುಮ್ಮನೆ ಕಟ್ ಮಾಡಿ ತರ್ತಿದ್ದೆ ಈಗ ಹಿಂಗೆ ತೆಗೆದು ಬಿಡತ್ತೆ ಇದ್ದವ ಹಿಂಗೆ ತೆಗೆದು ಎಲ್ಲ ಸ್ವಲ್ಪ ಎಣ್ಣೆ ತೊಗೊಳ್ಳೋದು ಏನಾಗಲ್ಲ ಇದು ಅಂಟಂಟ್ ಬರ್ತಾನೆ ಅಂಟಂಟ್ ಇಲ್ಲ ಅದ್ರಾಗ ಇಲ್ಲಪ್ಪ ಅದು ಯಾಕಿಲ್ಲ ನಡ್ಬಾರ್ದು ಕೊಯ್ದು ನನಗೆ ಅರ್ಧ ಮಧ್ಯ ಹೆಂಗೆ ಮಾಡಿದ್ದು ನೋಡು ನಿನಗೆ ತೆಗಿಲಾಗ ಬರ ಹೆಂಗೆ ಅದೊಂದು ಆಯ್ತಲ್ಲ ಗೈಸ್ ಪುಣಿಲಾಗ ಬರೋದು ನೆಲ ಡೊಂಕ ಹೇಳ್ತಾರಲ್ಲ ಅದೇ ಥರ ಇವರು ಹಂಗಲ್ಲ ಗೈಸ್ ಇದು ನೋಡಿ ಹೆಂಗೆ ಮಾಡ್ಯಾರ ನಾನು ನಡ್ಬಾರ್ದು ಕೊಯ್ದೆ ಮತ್ತೆ ತನ್ನಂದ್ರೆ ಎಷ್ಟು ಚಂದ ಮಾಡ್ಕೊಣ ನಾ ಇರ್ತಾನೆ ಕಷ್ಟಪಟ್ಟು ನಾನಂದ್ರೆ ಅಷ್ಟು ಬಿಚ್ಚಿನಿ ನೀ ಏನು ಬಿಚ್ಚಿ ಹೆಂಗೆ ಬಿಸ್ತಾರೋ ನಿಮ್ಮ ಎಷ್ಟು ನೀಟಾಗಿ ಬಿಚ್ಚಕತ್ತೀನಿ ಇಷ್ಟೇ ಗೈಸ್ ಮಸ್ತ್ ಅದಪ್ಪ ಬಿಚ್ಚಲಕ್ಕಾದ್ರೆ ಕಷ್ಟ ಅದ ತಿಲ್ಲಕ್ಕೆ ಮಸ್ತ್ ಅದ ಅವ್ರು ಅದಕ್ಕೆ ಅಷ್ಟು ತನಕ ಕೂತ್ ಕೊಯ್ತಾರ ಅವ್ರು ಅಷ್ಟು ತನಕ ಕೂತ್ ಕೊಯ್ತಾರ ನಾನು ಅಲ್ಲತ್ತೀನಿ ಇದಕ್ಕೆ ಗೊತ್ತಾಯ್ತು ಬಟ್ ಅವ್ರಿಗೆ ರೂಢ ಇರ್ತದೆ ನಮಗೆ ರೂಢ ಇಲ್ಲ ಅದೊಂದು ಮ್ಯಾಟ್ರ್ ಆಗುತ್ತೆ ಸುಲಿಯೋ ವಿಧಾನ ನಮಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಿಮಗೆ ಹೇಳ್ಕೊಡ್ತಿದ್ವಿ ನಾವು ನಮಗೆ ಗೊತ್ತಿಲ್ಲ ನಿಮಗೆ ಹೇಳ್ಕೊಳ ಸುಲಿಯೋ ವಿಧಾನ ಕೈಯೇ ಬಿಡಕತ್ತ ಸಿಕ್ಕಾಪಟ್ಟೆದು ಅಂಟಾಂಟ್ ಇರುತ್ತೆ ಗೈಸ್ ಸ್ಟಿಕ್ಕಿ ಇರುತ್ತೆ ಸೊ ಮನೆ ತುಂಬ ಎಲ್ಲ ಜಾತ್ರೆ ಮಾಡಕತ್ತೀವಿ ನನಗರೆ ಆಮೇಲೆ ಬೆಳೆದಾಗಲ್ಲ ನಂಗೆ ಬೆಳೆದಾಗಲ್ಲ ಅಂದ್ರೆ ಅಷ್ಟೇ ಮುಕ್ಕೋ ನನಗೇನಾಗಿ ಓ ಹೆಂಗ್ ಮಾಡಕತ್ತೀನಿ ನೋಡಿ ಹೊರಸು ಆದ್ರೆ ತೀರಾ ಹೊರಸು ಮಾಡ್ಯಾವ ಓಕೆ ಗೈಸ್ ಬನ್ನಿ ಸಿಗ್ತೀನಿ ಆಮೇಲೆ ಸಿಗ್ತೀವಿ ಗೈಸ್ ನಾ ಕ್ಯಾಮ್ರಾ ಇದ್ದಿದ್ದೆ ನೋಡಿದ್ರೆ ಸುಮ್ಮನೆ ಮಾಡ್ಕೊಂಡು ಮಾತಾಡಕತ್ತೀನಿ ಆಮೇಲೆ ಸಿಗುವ ಗೈಸ್ ಫೈನಲಿ ಕಷ್ಟಪಟ್ಟು ಹಲಸಿನ ಹಣ್ಣು ಬಿಡಿಸಿದ್ವಿ ಹಲಸಿನ ಹಣ್ಣು ಬಿಡ್ಸಕ್ಕೆ ಇಷ್ಟು ಕಷ್ಟ ಆಗತ್ತೆ ಗೊತ್ತಿರಲಿಲ್ಲ ತಿನ್ನಕ್ಕೆ ಅಷ್ಟೇ ಚಂದ ಇರ್ತದ ತೊಗೊಂಬಂದ್ರ ನೋಡ್ರಿ ನಮ್ಮ ಶಿಲ್ಪ ಅವರು ಎಷ್ಟಾಗ್ಯದ ನೋಡಿ ಇಲ್ಲಿ ಯಪ್ಪ ಒಮ್ಮೆ ಮೈ ಮೇಲೆ ಬರ್ತಾರೆ ಬರ್ರಿ ಹಿಂದಕ್ಕೆ ಸರಿತೀನಿ ನೋಡಿ ಹಂಗೆ ಪ್ಲೇಟ್ ತಂದಿದ್ದೆ ಫೈನಲಿ ನೋಡ್ರಿ ವಯಸ್ಸು ಇಷ್ಟೊಂದು ಆಗ್ಯದ ನಾ ಇದನ್ನೆಲ್ಲ 40 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ 40 ರೂಪಾಯಿ ಕೊಟ್ಟು ತೊಗೊಂಡಾಗ ಎಷ್ಟಿತ್ತು ಗೊತ್ತನದು ಸ್ವಲ್ಪ ಕೊಡ್ತಾರೆ ಬರೀ ಐದೈದು ನೋಡ್ರಿ ವಯಸ್ಸು ಇವು 5 ಎಷ್ಟು 5 ಯಾಕಂದ್ರೆ ಬಿಚ್ಚಲಾಕ ರೊಕ್ಕ ತಗೋತಾರ ಬಿಚ್ಚಲಾಕ ರೊಕ್ಕ ತೊಗೋತಾರ
ನಾನೇ ಪಾಡು ನಾ ತಲೆ ಓಡಿಸಿ ತಗೊಂಬಂದೆ ಅಂತ ಹೇಳಿದ್ರೆ ಚಂದ ಆಯ್ತು. ಗಾಯ್ಸ್ ಇವತ್ತು ತಿಳಿ ಓಡ್ಸಿ ತಗೊಂಬಂದಿರುತ್ತೆ. ಬಾಳ ಅಂದ್ರೆ ಬಾಳ ಹೊಗಳಕ್ ಹೋಗೋದಾರ್ತಾವೆ. ಖುಷಿ ಆಗಿದೆ ಗೈಸ್, ಇವತ್ತು ಖುಷಿ ಆಗಿದೆ. ತಲೆ ಒಟ್ಟ ತಲೆ ಓಡಿಸ್ತಿಲ್ಲ ಎಷ್ಟು, ಇವತ್ತು ತಲೆ ಓಡಿಸಿನಿ. ಸ್ವಲ್ಪ ರೆಸ್ಪೆಕ್ಟ್ ಕಾಡ್ತೈತೆ ನನಗೆ ಇಲ್ಲಿ ಹೊರಗೆ ಹೋದಾಗ. ಹೆಂಗ ಕೇಳಲಿ ಅಂತ ಹೇಳಿರಿ. ರೆಸ್ಪೆಕ್ಟ್ ಇಲ್ಲ ತಿನ್ನ. ಟೇಸ್ಟ್ ಮಾಡಿ ಹೆಂಗದ ನೀವು ಗಬಕ್ಕ ಒಟ್ಟು ನುಂಗಿ ಬಿಡ್ಬೇಕದು. ಬೀಜ ನುಂಗ್ಬೇಕು, ಅದಕ್ಕೇನತ್ತು ಹೊಟ್ಟೆ ಗಿಡ ಬೆಳೀತ, ಹೊಟ್ಟೆ ಗಿಡ ಬೆಳೀತ. ನಾವು ಇಲ್ಲೇ ಬಿಸ್ನೆಸ್ ಮಾಡೋದು. ಸ್ವೀಟ್ ಅದೇ ಚಂದ. ಸ್ವೀಟ್ ಆದ ನಮ್ಗೆ ಗೊತ್ತದ. ನಾ ಇನ್ನ ಕಗ್ಗದ ಅನ್ಕೊಂಡಿದ್ದೆ ಅದು. ಆಮೇಲೆ ಸಾಣ ನೋಡಿ ಅದಕ್ಕೆ ನಿನಗೆ ನೀ ಅಲ್ಲಿ ಹೊಗಳಕೋತ ಹೊಂಟಿದ್ದೆಲ್ಲ ನಾ ಏನ್ ಅನ್ಕೊಂಡೆ ನಿನಗೆ ಯಾವಾಗ ಸಿಗ್ತಾರ ತಗೋ ಅವ್ರ ಕಗ್ಗಂದದ ಕೊಟ್ಟುತ್ತೆ. ನಾ ಶಾಣೆ ಅದ ನೀ ಎಟ್ರದಾಕಿದ್ದೀರ ನಾನು ಮುಂದೆ. ಬನ್ನಿ ಗೈಸ್, ಇವಾಗ ಐತಲ್ಲ ಏನಂತಾರ ಅದು, ಹಲಸಿನ ಹಣ್ಣು ಗೈಸ್. ಪಟಪಟ ನೆನಪಾಗಲಿ. ಹಲಸಿನ ಹಣ್ಣು ತಿನ್ನುವ ಸಮಯ ಗೈಸ್. ಹಲಸಿನ ಹಣ್ಣು ತಿನ್ನೋ ಚಾಲೆಂಜ್ ಮಾಡಕತ್ತೀವಿ ಈಗ. ಇವೆಲ್ಲ ಖಾಲಿ ಮಾಡ್ತೈತಿಲೋಗ 5,000 ರೂಪಾಯಿ ಕ್ಯಾಶ್. ಮುಂಜಾನೆ ಆಗಿದ್ರೆ ಏನೋ ನಡೀತಿತ್ತೇನೋ, ಈಗ ಊಟ ಮಾಡೀನಿ. 5,000 ರೂಪಾಯಿ ಕ್ಯಾಶ್ ಏನು ಪ್ರಶ್ನೆ ಅದ ನೋಡಿ, ಯೋಚನೆ ಮಾಡು. ಕ್ಯಾಶ್ ಮುಂದೆ ಫಸ್ಟ್ ತಿನ್ನು, ಆಮೇಲೆ ಕ್ಯಾಶ್ ಇರ್ತವೆ. ಫಸ್ಟ್ ಒಮ್ಮೆ ಕ್ಯಾಶ್ ಬೇಕೆ ನಿನಗೆ? ಕ್ಯಾಶ್ ತಿನ್ನು. ಕ್ಯಾಶ್ ತಿನ್ನಲ್ಲ ನೋಡಿ. ಇದು ಮುಂಜಾನೆ ಹಿಡಿ ಸಂಜೆ ತನ ತಿನ್ನಾಕ ಹಿಂಗ್ ಕೊಡು. ಆದ್ರೆ 5,000 ರೂಪಾಯಿ ತಿಂತೀನಿ. ಮುಂಜಾನೆ ಸಂಜೆ ತನ? ಮುಂಜಾನೆ 8ರಿಂದ ಸಂಜೆ 5 ತನ. ನಾಚಿಗೆ ನಿನಗೆ ಬರ್ತಿಲ್ಲ ಹೇಳಿ. ಇಲ್ಲ ಎದಕ್ಕೆ ಇಷ್ಟು ತಿನ್ಬೇಕಲ್ಲ? ಇದೇನ 5 ಕಿಲೋ ಅದ? 5 ಕಿಲೋ ಮಾತ್ರ ಏನು ಇದೇ ಮೇಡಮ್, ಏನು ಊಟ ಮಾಡ್ದಾಗ ತಿನ್ನೋದು ಚಲೋ. ಟೇಸ್ಟ್ ಅದ, ಟೇಸ್ಟಿ ಅದ, ಸ್ವೀಟ್ ಅದ, ಸಿಕ್ಕಾಪಟ್ಟೆ ಸ್ವೀಟ್ ಅದ. ನಿಜ ಹೇಳ್ಬೇಕಂದ್ರೆ ಇದನ್ನು ನಾವು ಫಸ್ಟ್ ಟೈಮ್ ತಿಂದಾಗ ಅಷ್ಟು ಕಾಸು ಅನಿಸಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಒಂಚೂರು ಕಾಸು ತಿಂದೇ ಇಲ್ಲ. ಒಂದೆರಡು ಸತಿ ನೀ ತಂದ ನಾ ತಿಂದಿನಿ, ನೀವು ಒಟ್ಟ ತಿಂದಿಲ್ಲ. ನಾನು ತಿಂತಿದ್ದೆ ಸರ್. ಮನ್ನಿ ಸರಿ ಯಾಕೋ ಇಷ್ಟಪಡ್ತೀನಿ. ಈಗಲೂ ಇಷ್ಟಪಟ್ಟಿದ್ದೀನಿ. ಊಟ ಮಾಡೀನಿ, ನಾ ಹೋಗೋದಕ್ಕೆದ 58 ನಾನು. ಚಾಲೆಂಜ್ ಅದಾವೆ ಅದು, ಒಟ್ಟು ಖಾಲಿ ಮಾಡ್ಬೇಕು ನೀ ಗೈಸ್. ಇನ್ನೊಂದೇನಪ್ಪ ಅಂದ್ರೆ ಬೀಜ ತೆಗೆದುತ್ತಿದೆ ವಜ್ಜದಕ್ಕೆ. ಅದ್ರಾಗ ಇದನ್ನ ಇದ್ರಲ್ಲ ಕೈಯಾಗ ಜರಿತದ, ಯೂಸ್ ಮಾಡ್ಬೇಕು. ನನಗೆ ಹಂಗಲಾಗತ್ತಿರ್ಬೇಕು, ನನ್ನ ಕೈಯಾಗ ಕ್ಯಾಮ್ರಾ. ಮತ್ತೆ ಇದು ಬೀಜ ಒಮ್ಮೆ ಬರಲ್ಲ, ಬೀಜ ಸುಟ್ಟಿ ಅಂತ ತೆಗಿಬೇಕು ಹೊರಗೆ. ತಿನ್ನೋದನ್ನು ಹೈರಾಣ ಅದ ಆ್ಯಂಡ್ ಇದು ಸುಳ್ಯೋದನ್ನು ಹೈರಾಣ ಅದ. ತಿನ್ನೋದು ಹಂಗೆ ಹೈರಾಣ ಇರ್ತಿರ್ಬೇಕು. ಆ್ಯಂಡ್ ಟೇಸ್ಟ್ ಅನ್ನೋದು ಅದಕ್ಕೆ ಇಟ್ಟು ಹೈರಾಣ ಅದ. ಇದು ಇಟ್ಟು ಸ್ವೀಟ್ ಅದಂತೇಳಿ ಅಷ್ಟು ಹೈರಾಣ ಅದ. ಹೌದಾ, ನೀನು ಕ್ಯಾಮ್ರಾ ಚಂದ ಇರ್ತಾನ. ಟೇಸ್ಟಿ ಅದ ಗೈಸ್, ನಿಜವಾಗ್ಲೂ ಟೇಸ್ಟಿ ಅದ. ಹೆಂಗೆ ನೀವು ಚಾಲೆಂಜ್ ಮಾಡಲ್ಲ? ಊಟ ಮಾಡಿನಿ, ಊಟ ಮಾಡ್ರಿ ತಿನ್ನಬೇಕು. ಊಟ ಮಾಡಿ ಇಟ್ಟು ತಿನ್ನೋದಾಗ್ತದೆ. ಊಟ ಮಾಡಿ ಇಷ್ಟು ತಿನ್ನೋದಾಗ್ತದೆ. ಓಕೆ ಗೈಸ್, ನೋಡೋಣ ಬನ್ನಿ ಹೇಳ್ತಿದ್ವಿ ಅಂತ ಗೊತ್ತಾದ. ಇನ್ನೊಂದು ಎಂಜಾಯ್ ಮಾಡ್ಕೋತ ತಿನ್ಬೇಕು. ಹಿಂಗೆ ಚಾಲೆಂಜ್ ಎತ್ಕೊಟ್ಟು ಗಬ ಇದೈತಲ್ಲ, ಇಷ್ಟರೊಳಗೆ ಎಷ್ಟು ಉಳಿದಿರ್ತಾನೆ ನೀವೇ ನೋಡತ್ತಿರ್ತ. ಬನ್ನಿ ಸಿಗದೆ ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ. A few moments later. ಗೈಸ್ ಫೈನಲಿ ಫುಲ್ ಹಲಸಿನ ಹಣ್ಣು ಖಾಲಿ ಮಾಡಿಬಿಟ್ವಿ. ಒಂದು ಫುಲ್ ಗೈಸ್ ಕಾಮಿಡಿ ಮಾಡಿದೆ. ಒಂದು ಫುಲ್ ಏನು ನಮ್ಮ ಕೈ ತಿನ್ನೋದಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಟ್ಟಿದ್ದು ಅಟ್ಟೆದು ಸ್ವಲ್ಪ ತಿಂದಿವಿ ವಯಸ್ಸು ನಿಜ ಹೇಳ್ಬೇಕಂದ್ರೆ. ಒಂದು 10-15 ತಿಂದ್ವಿ ಇಲ್ಲ ಅಂದರೆ ಶಿಸ್ತಾಗಿ ಇವಾಗೆ ಊಟ ಮಾಡಿದ್ವಿ. ನಾ ಏನು ಅನ್ಕೊಂಡಿದ್ದೆ, ಫಸ್ಟ್ ಊಟ ಮಾಡೋಕ್ಕಿಂತ ಮುಂಚೆ ತಿನ್ನೋದು ನಡೀತಿತ್ತು. ಮತ್ತೆ ನೀನೇ ಅಂದ್ರೆ ಕರ್ತದತ್ತೆ ಸುಮ್ ಕಾಮಿಡಿ ಮಾಡಿ ನಮ್ಮ ನಾಳೆ ಇಸ್ತಿದ್ದೀವಿ ಅಲ್ಲ ಊಟ ಮಾಡಿದ್ದೀವಿ ಹೊಡಿತೀನಿ. ನೀರೋಣಿ ಈಗ ಅದ್ರ ಮ್ಯಾಲೆ ಚೆನ್ನಾಗಿ ಎಡಬಿ ಹತ್ಲಾಗ ನೀರು ಹಾಕಿನಿ. ಇದ್ರ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಮುಚ್ಚಿಡು ಮುಂಜಾನೆ ತಿನ್ನ. ಮತ್ತು ಗೈಸ್ ಮತ್ತೆ ವಾಪಸ್ ಮುಂಜಾನೆ ಬೆಳಗ್ಗೆ ಎದ್ದು ತಿನ್ಲಕ್ಕೆ ಬರ್ತದ. ಈಗ ಸುಮ್ಮನೆ ಊಟ ಮಾಡೀವಿ, ಊಟ ಮಾಡ್ಲಿಕ್ಕೆ ತಿನ್ಲಕ್ಕೇನು ದೊಡ್ಡದಲ್ಲ, ತಿಂತಿದ್ವಿ. ಊಟ ಮಾಡಿವಲ್ಲ ಸುಮ್ಮನೆ ಯಾಕೆ ಬೇಡ ಅಂತ ಹೇಳಿಕೆರೆ ತಿನ್ನತ್ತಿಲ್ಲ. ಸಾಕು ಗೈಸ್, ಇಲ್ಲಿಗೆ ಕ್ಯಾ ಬೋಲ್ತೆ ಎಕ್ಸ್ಪೀರಿಯನ್ಸ್ ಬೋಲೋ ಜಿ. ಊಟ ತಿಂದು ಹೊಟ್ಟೆ ತುಂಬ ತಿಂದು ಇದು ತಿಂದು ತೀರಾ ಹೊಟ್ಟೆ ಹೊಜ್ಜಿದ್ರೆ ಈಗ ಒಂದು ಸ್ವಲ್ಪ ವಾಕ್ ಮಾಡ್ತೇನೆ. ಎಲ್ಲಿ ಹೊಂಟ್ರಿ? ಇಲ್ಲೇ ಮನೆಗೆ. ಹಾಲಿನ ಕಿಚನಿಂದ ಹಾಲಿನ ಬೆಡ್ರೂಮ್. ಚಕ್ರ ಬರ್ತಾಗ ಕ್ರಿಕೆಟ್ ಸುತ್ತಾಡ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ.
ತುಳಸಿ ಯಾರು ತಿರ್ಬೋಕಿ ನೋಡಿ ಗೈಸ್ ಇವ್ರ ಶಕ್ತಿನೇ ಇಲ್ಲ ಹಿಂಗೆ ಶಕ್ತಿ ಇಲ್ಲ ಹೇಳಿ ಹಿಡಿದ್ರೆ ಹಿಂಗೆ ಹಿಡಿಬೇಕು ಹೇಳಿ ಹೇಳಿ ನಾ ಸುಮ್ಮನೆ ಹಿಂಗೆ ಮರ್ಪುಡ್ಲೆ ನಿಂತೀನಿ ಹೇಳ ಭಾರಿ ದೊಡ್ಡ ನೋಡಿ ಸರಿ ನೋಡ್ಕೊ ಓಕೆ ಗೈಸ್ ಇವತ್ತು ನೋಡಿ ಇಲ್ಲಿ ಏನು ಮಾಡ್ತೀವಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೊಂಡು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಬೇರೆ ಹೊಂಟಿದೆ ಓಕೆ ಗೈಸ್ ಇವತ್ತು ನೋಡಿ ಇಲ್ಲಿ ಏನು ಮಾಡ್ತೀವಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೊಂಡು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನೋಡಿ ಸಿಗ್ತೀವಿ ಅವ್ರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ 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 ನಿನ್ನಿಂದಲೇ